ಶ್ರೀಹರಿ ವಿಷ್ಣುವೇ ಸರ್ವೋತ್ತಮ ಅನ್ನುವ ದೃಢವಾದ ನಿರ್ಧಾರದಿಂದ ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಮೈಚ ಅನನ್ಯ ಯೋಗೇನ ಭಕ್ತಿರವ್ಯ ವಿಚಾರ, ಎಂದಿಗೂ ಭಕ್ತಿಯಲ್ಲಿ ಕೊರತೆಯಾಗಬಾರದು. ನನ್ನಲ್ಲಿ ಮಾಡುವಂತೆ ಇನ್ನೊಬ್ಬರಲ್ಲಿ ಭಕ್ತಿಯನ್ನು ಮಾಡಬಾರದು. ಎಲ್ಲ ದೇವತೆಗಳಲ್ಲಿಯೂ ಭಕ್ತಿಯನ್ನು ಮಾಡಲೇಬೇಕು, ಆದರೆ ತಾರತಮ್ಯ ಕ್ರಮದಲ್ಲಿ ಭಕ್ತಿಯನ್ನು ಮಾಡಬೇಕು. ವಿವಿಕ್ತ ದೇಶ ಸೇವಿತ್ವ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನ. ಏಕಾಂತದಲ್ಲಿ ವಾಸ, ದುರ್ಜನರ ಸಹವಾಸ ಇರಬಾರದು ಅಂತ. ಸಜ್ಜನರ ಸಹವಾಸ ಇದ್ದರೆ ತಪ್ಪಿಲ್ಲ, ದುರ್ಜನರ ಸಹವಾಸವನ್ನು ಮಾಡಬಾರದು. ಯಾವಾಗಲೂ ಭಗವಂತನ ಜ್ಞಾನವನ್ನು ಪಡೆಯಬೇಕು ಅನ್ನುವುದರಲ್ಲಿ ದೃಢವಾದ ಆಸಕ್ತಿ. ವ್ಯವಹಾರಕ್ಕಾಗಿ ಅನಿವಾರ್ಯ ಕಾರಣಗಳಿಗೆ ಲೌಕಿಕ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಮಾಡಿದರೂ ಒಂದು ಕಡೆಗೆ ಮನಸ್ಸು ಮಾತ್ರ ಭಗವಂತನ ಕಡೆಗಿರಬೇಕು. ಅಂಬರೀಷ ಚಕ್ರವರ್ತಿಯ ಕಥೆಯಲ್ಲಿ ಶ್ರೀಮದ್ ಭಾಗವತ ಹೇಳುತ್ತದೆ. ಚಕ್ರವರ್ತಿಯ ಸಮಗ್ರವಾದ ಭೂಮಂಡಲವನ್ನು ಆಳುವಂತಹ ಒಂದು ದೊಡ್ಡ ಶಕ್ತಿ, ಅಂತಹ ದೊಡ್ಡ ಸ್ಥಾನ, ಅಧಿಕಾರದಲ್ಲಿದ್ದವರು. ಬೇಕಾದಷ್ಟು ಅವರ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಅವನನ್ನು ಅನುಸರಿಸಿ ಇದ್ದವರು. ಅವರ ರಕ್ಷಣೆ, ಪಾಲನೆ, ಪೋಷಣೆ ಇವನ ದೊಡ್ಡ ಜವಾಬ್ದಾರಿ. ಅದನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದವ. ಎಲ್ಲವನ್ನ ಬಿಟ್ಟು ಕೇವಲ ದೇವರ ಮನೆಯಲ್ಲಿ ಕುಳಿತವನಲ್ಲ ಅಂಬರೀಷ. ಆದರೆ ಮನಸ್ಸು ಮಾತ್ರ ಭಗವಂತನಲ್ಲಿ ಇರ್ತಾ ಇತ್ತು. ಇದೆಲ್ಲ ದೇವರ ಆಜ್ಞೆ. ಪ್ರಜೆಗಳ ಪಾಲನೆಯೂ ಒಂದು ದೇವರ ಸೇವೆ. ನಾನಾನಿವಸ್ಸ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೇಹೇ. ಎಲ್ಲ ತರಹದ ಉತ್ತಮರು, ಮಧ್ಯಮರು, ಅಧಮರು, ಅನೇಕ ತರಹದ ಜೀವರಿದ್ದಾರೆ. ಅವರೆಲ್ಲರಿಗೆ ಮಾಡುವ ಅವರವರಿಗೆ ಯೋಗ್ಯವಾದಂತಹ ಉಪಕಾರ ಅಥವಾ ಸೇವೆ ಅಥವಾ ಸಹಾಯ ಏನೇ ಇರಬಹುದು. ದೊಡ್ಡವರ ಸೇವೆ, ಸಮಾನರಿಗೆ ಸಹಕಾರ, ಚಿಕ್ಕವರ ಮೇಲೆ ದಯೆ, ವಾತ್ಸಲ್ಯದಿಂದ ಮಾಡುವಂತಹ ಉಪಕಾರ ಏನಿದ್ದರೂ ಕೂಡ ಅದು ಭಗವಂತನ ಸೇವೆ. ಅದು ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆ ಅನ್ನುವ ಅನುಸಂಧಾನದಿಂದಲೇ ಮಾಡ್ತಾ ಇದ್ದ. ಸವೈ ಮನಃ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂಚಕಾರಾಚ್ಯುತ ಸತ್ಕಥೋದಯೇ. ಒಬ್ಬ ಚಕ್ರವರ್ತಿ ಹೀಗಿದ್ದ. ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಮನಸ್ಸು ದೇವರದು. ಪ್ರಜೆಗಳಿಗೆ ಏನೋ ಒಂದೆರಡು ಮಾತುಗಳನ್ನು ಹೇಳಬೇಕಾದರೂ ದೇವರ ಬಗ್ಗೆ ಹೇಳೋದು. ದೇವರ ಸ್ಮರಣೆ ಮಾಡು, ನಿನಗೆಲ್ಲ ಒಳ್ಳೆಯದಾಗ್ತದೆ, ನಾವು ಮಾಡೋ ಪ್ರಯತ್ನವನ್ನು ಮಾಡೋಣ, ಆದರೆ ದೇವರ ಸ್ಮರಣೆಯನ್ನು ಬಿಡಬೇಡ ಅಂತ ಪ್ರಯತ್ನವನ್ನೂ ಮಾಡ್ತಾ, ದೇವರ ಬಗ್ಗೆ ಉಪದೇಶವನ್ನೂ ಮಾಡ್ತಾ ಪ್ರಜೆಗಳನ್ನು ಪಾಲನೆ ಮಾಡಿದಂತಹ ವ್ಯಕ್ತಿ. ಇದು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಅಧಿಕಾತ್ಮನಾದ ಸರ್ವೋತ್ತಮನಾದ ಆ ಭಗವಂತನ ಜ್ಞಾನದಲ್ಲಿ ನಿಯತನಾಗಿ ಇರಬೇಕು. ಅಂದರೆ ಜ್ಞಾನ ಬರುತ್ತೆ. ಹೊರತು ಯಾವಾಗೋ ಒಂದು ಸಲ ದಿನಕ್ಕೊಮ್ಮೆ ನಾವು ದೇವರ ಸ್ಮರಣೆ ಮಾಡುತ್ತೇವೆ ಅಂದರೆ ಇನ್ನೂ ಜ್ಞಾನ ಬಹಳ ದೂರ ಇದೆ ಅಂತ ಅರ್ಥ. ಸಿಗತ್ತೆ ಜ್ಞಾನ, ಆದರೆ ಇನ್ನೂ ಬಹಳ ದೂರ ಇದೆ, ಹತ್ತಿರ ಬಂದಿಲ್ಲ ನಾವು ಅಂತ ಅರ್ಥ. ತತ್ವಜ್ಞಾನಾರ್ಥ ದರ್ಶನ. ಆ ಭಗವಂತನ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ನಿರಂತರ ಶಾಸ್ತ್ರಾವಲೋಕನ, ಶಾಸ್ತ್ರ ಅವಮರ್ಶನವನ್ನು ಮಾಡಬೇಕು, ಚಿಂತನವನ್ನು ಮಾಡಬೇಕು. ವೇದಗಳ, ಇತಿಹಾಸಗಳ, ಪುರಾಣಗಳ ಶ್ರವಣವನ್ನು ಮಾಡಿ ಮುಗಿಸಿದ್ದೇವೆ ಅಂತ ಕೃತಕೃತ್ಯರಾಗಬಾರದು. ಬೇಕಾದಷ್ಟು ಸಲ ಭಾಗವತ ಸಪ್ತಾಹ ಕೇಳಿದ್ದೇವೆ ಸಾಕೆನ್ನು ಅಂತ. ನಿರಂತರವಾಗಿ ಶಾಸ್ತ್ರಗಳ ಚಿಂತನವನ್ನು ಮಾಡುತ್ತಾ ಇದ್ದರೆ ಏತದ್ ಜ್ಞಾನಮಿತಿ ಪ್ರೋಕ್ತಂ. ಇದು ಜ್ಞಾನ ಸಾಧನ. 20 ಜ್ಞಾನ ಸಾಧನಗಳನ್ನು ಪರಮಾತ್ಮ ಹೇಳ್ತಾನೆ. ಇಷ್ಟನ್ನ ಮಾಡಿದರೆ ಅಪರೋಕ್ಷ ಜ್ಞಾನವನ್ನು ಪಡೆಯಬಹುದು, ಇಲ್ಲದಿದ್ದರೆ ಇಲ್ಲ. ಇದೆಲ್ಲ ಜ್ಞಾನದ ಸಾಧನಗಳು. ಇದರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ 18ನೆಯ ಅಧ್ಯಾಯದಲ್ಲಿ ಹೇಳುವಂತಹದ್ದು ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಯಜ್ಞದಾನ ತಪಸ್ಸುಗಳನ್ನು ಎಂತಹ ಸಂದರ್ಭದಲ್ಲಿಯೂ ಬಿಡಬಾರದು. ನ ತ್ಯಾಜ್ಯಂ ಕಾರ್ಯಮೇವ ತತ್. ಏನೇ ಇದ್ದರೂ ಯಜ್ಞದಾನ ತಪಸ್ಸುಗಳನ್ನು ಬಿಡುವಂತಿಲ್ಲ. ನಾನಾ ರೀತಿಯ ಯಜ್ಞ. ಇದೊಂದು ಯಜ್ಞ, ಜ್ಞಾನ ಯಜ್ಞ ಇದೆ.
ಹರೇ ರಾಮ ಕೃಷ್ಣ ಗೋವಿಂದ ಅಂತ ದೇವರ ನಾಮಗಳನ್ನು ಹೇಳುವುದು ಒಂದು ಯಜ್ಞ. ವೇದಗಳ ಪಾರಾಯಣ ಮಾಡಿದರೆ ಒಂದು ಯಜ್ಞ, ವಿಷ್ಣು ಸಹಸ್ರನಾಮದ ಪಠನ ಮಾಡಿದರೆ ಅದು ಒಂದು ಯಜ್ಞ. ಸ್ವಾಧ್ಯಾಯ ಯಜ್ಞದೊಳಗೆ ಬರುತ್ತೆ ಇದೆಲ್ಲ. ಜ್ಞಾನವನ್ನು ಪಡೆದುಕೊಂಡ್ರೆ ಅದು ಜ್ಞಾನ ಯಜ್ಞ. ವೈರಾಗ್ಯವನ್ನ ಚೆನ್ನಾಗಿ ಇಟ್ಟುಕೊಂಡು ಇಂದ್ರಿಯಗಳ ನಿಗ್ರಹವನ್ನು ಮಾಡಿ ವಿಷಯಗಳ ಉಪಭೋಗವನ್ನ ಮಾಡುವ ಆಶೆ ಆಕಾಂಕ್ಷೆಗಳು ಬೇಕಾದಷ್ಟಿದ್ದರೂ ಸೆಳೆತ ಇದ್ದರೂ ಸೆಳೆತಕ್ಕೆ ಬಲಿಯಾಗದಂತೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿದರೆ ಅದೊಂದು ಸಂಯಮ ಯಜ್ಞ.